ಮಲ್ಕಪ್ಪ, ಯಾಕೋ ಕಣ್ಣಲ್ಲಿ ನೀರು? ಅಳುವುದಕ್ಕೆ ಕಾರಣವೇನು? ಯಪ್ಪ, ಮುತ್ತಯ್ಯ ಪರದೇಶಿ ಆದನ್ರಿ ಯಪ್ಪ, ಪರದೇಶಿ ಆದ. ಮಲ್ಕಪ್ಪ, ವಿಷಯ ಏನು ಅಂತ ಪೂರ್ತಿ ಬಿಚ್ಚಿ ಆದ್ರೆ ಹೇಳು. ಯಪ್ಪ, ಮುತ್ತಯ್ಯಗ ಉದ್ದಾಡ ಬಯಲಾಗ ಬಿಟ್ಟು ಹೊರಗೆ ಸೇರಿದ್ರಿ ಅಪ್ಪ. ಏನು ಏನು ಮಲ್ಕಪ್ಪ, ಏನಪ್ಪ ಇದು? ಏನು ಹೇಳಾಕತ್ತೆ ನೀನು? ಹೌದಂಡ, ಮೊನ್ನೆ ನಮ್ಮ ತೋಟಕ್ಕೂ ಕೊಳ್ಳ ಹತ್ತಾಕು ಬಂದಿದಳಲ್ಲೋ. ಅಯ್ಯೋ ಹೌದಂಡ, ಏನಪ್ಪ ಇದು? ಹಿಂಗ್ಯಾಕಾತೋ ಮಲ್ಕಪ್ಪ? ಮಲ್ಕಪ್ಪ, ಉದಂಡಳಿಗೆ ಏನಾಗಿತ್ತು? ನೀನು ನನಗೆ ಒಂದು ಮಾತು ಬಂದು ಹೀಗಂತ ಇನ್ನು ಯಾಕೆ ಹೇಳಿಲ್ಲೋ ಮಲ್ಕಪ್ಪ? ಪಾಪ ಆ ಪರಮ ಸಾಧ್ವಿ ಈ ಹುಚ್ಚೈಗ ಒಂಟು ಮಾಡಿ ಬಿಟ್ಟು ಹೋದಳಲ್ಲೋ. ಈ ಮಾತು ಆ ದೇವರಿಗಾದ್ರೂ ಸರಿ ಕಾಣ್ತೇನು? ತಾಯಿ ಮಗನನ್ನು ಅಗಲಿಸಿ ಅನ್ಯಾಯ ಮಾಡಿದ್ದಲ್ಲೋ ಶ್ರೀ ಗುರು ಸಿದ್ದರಾಮೇಶ್ವರ. ಸಾವುಕಾರ, ಶ್ರೀ ಗುರು ಸಿದ್ದರಾಮೇಶ್ವರ ನಮಗೆ ಯಾವ ಅನ್ಯಾಯ ಮಾಡಿಲ್ರಿ ಅಪ್ಪ. ನನ್ನ ತಾಯಿ ಬದುಕುಳಿಯುವವರೆಗೆ ನಾನು ಅವಳ ಕೈಯಲ್ಲಿ ಬೆಳೆದೆ. ಇಂದು ಆ ಭಾಗ್ಯ ಕಳೆದುಕೊಂಡನ್ರಿ ಅಪ್ಪ. ಪಂಚಮಹಾಭೂತಗಳಿಂದ ಕೂಡಿದ ಅವಳ ಶರೀರದೊಳಗಿನ ಆತ್ಮ ಬೇರೊಂದು ದೇಹ ಆಶ್ರಯಿಸಿ ಆತ್ಮ ಕಳೆದುಕೊಂಡ ಮೂಲ ಶರೀರ ಈ ಪ್ರಚಂಡ ಮಹಾಭೂತದಲ್ಲಿ ಸೇರಿಕೊಂಡಿತ್ರಿ ಅಪ್ಪ. ಪ್ರಚಂಡ
ಹುಚ್ಚಯ್ಯ, ಎಷ್ಟು ಸರಳವಾಗಿ ಹೇಳ್ತೀಯಲ್ಲೋ. ಪಂಚ ಮಹಾಭೂತಗಳಿಂದ ಕೂಡಿದ ಶರೀರ ಮತ್ತೆ ಪಂಚ ಮಹಾಭೂತದಲ್ಲಿ ಸೇರಿಕೊಂಡಿತು ಅಂತ. ಪಂಚ ಮಹಾಭೂತದಿಂದ ಹುಟ್ಟಿದ ಈ ಪೃಥ್ವಿ ತಾಯಿಗಿಂತ ದೊಡ್ಡದೇನು? ಭೂಮಿಯಿಂದ ಹರಿದು ಬರುವ ಮಹಾ ನದಿಗಳ ನೀರು ತಾಯಿ ಎದೆ ಹಾಲಿನಷ್ಟು ರುಚಿಯೇನೋ ಹುಚ್ಚಯ್ಯ. ಈ ತಾಯಿ ನನ್ನ ಪರದೇಶಿ ಹುಚ್ಚಯ್ಯ ನಿಮ್ಮ ಮುಡಿ ಒಳಗೆ ಹಾಕಿ ಬಿಡ್ತೀನಿ ಅಪ್ಪ, ನಿಮ್ಮ ಮುಡಿ ಒಳಗೆ ಹಾಕಿ. ಸಾವುಕಾರ, ನನ್ನ ತಾಯಿ ಸಾಯುವಾಗ ಇದೇ ಮಾತು ಹೇಳ್ತಿಡ್ರಿ. ನಾನು ನಿನಗೆ ಜನ್ಮ ಕೊಟ್ಟ ತಾಯಿ, ಹುಟ್ಟಿ ಬೆಳೆದ ಈ ನಾಡಿನ ಕೀರ್ತಿ ತರಬೇಕಂತ ಹೇಳಿದೆ. ಕಂಸನ ಭಯದಿಂದ ಕೃಷ್ಣನನ್ನು ದೇವಕ್ಕಿ ಯಶೋದೆ ಉಡಿಯೊಳಗ ಹಾಕಿದಂತೆ ನನ್ನ ತಾಯಿ ನಿಮ್ಮ ಉಡಿಯೊಳಗ ಹಾಕಿಬಿಟ್ಟದ್ರಿ. ಅಲ್ಲಿ ಕೃಷ್ಣನಿಗೆ ಕಂಸನ ಹಾವಳಿ ಆಯಿತು. ಇಲ್ಲಿ ನಾನು ಹರಿಜನ ಜಾತಿಯವಂತ ತಿಳಿದು ಕುಲದ ತೊಂದರೆ ಬರ್ತದಲ್ರಿ ಅಪ್ಪ, ಕುಲದ ತೊಂದರೆ ಬರ್ತದ. ಹುಚ್ಚಯ್ಯ, ಕಂಸನ ಹಾವಳಿ ಎಲ್ಲರಿಗೂ ಆಯಿತು. ಎಲ್ಲರಿಗೂ ತೊಂದರೆ ಕೊಟ್ಟ ಕಂಸ ಕೊನೆಗೆ ಉಳಿದನೇನು? ಬ್ರಾಹ್ಮಣ ಪೂಜಿಸುತ್ತಿದ್ದ ಲಿಂಗಕ್ಕೆ ಕಾಡು ಬೇಡರ ಕಣ್ಣಪ್ಪ ತಾನು ಕೊಂದ ಪ್ರಾಣಿಯ ಹಸಿ ಮಾಂಸ ಬಿಸಿ ರಕ್ತವನ್ನೇ ಎಡೆ ಇಟ್ಟು ತನ್ನ ಎಂಜಲವನ್ನೇ ತಿನ್ನೆಂದು ಲಿಂಗಕ್ಕೆ ಅರ್ಪಿಸಿ ತನ್ನ ಕಾಲನ್ನೇ ಲಿಂಗದ ಮೇಲಿಟ್ಟು ತನ್ನ ಕಣ್ಣನ್ನೇ ಕಿತ್ತಿ ಲಿಂಗಕ್ಕೆ ಹಂಚಿದ. ಆ ಬ್ರಾಹ್ಮಣರನ್ನು ಬಿಟ್ಟು ಆ ಬೇಡರ ಕಣ್ಣಪ್ಪನೇ ಶ್ರೇಷ್ಠ ಭಕ್ತನಾಗಿ ಗಣ ಪದವಿಯ ಪಡೆದ. ಹುಚ್ಚಯ್ಯ, ನನಗೆ ಜಾತಿ ಶ್ರೇಷ್ಠ ಅಲ್ಲೋ, ನೀತಿಗೆ ನನ್ನಲ್ಲಿ ಸ್ಥಾನ. ಹುಚ್ಚಯ್ಯ, ನೀತಿಗೆ ನನ್ನಲ್ಲಿ ಸ್ಥಾನ. ಇವತ್ತು ನೀನು ರಾತ್ರಿ ತೋಟಕ್ಕೆ ಹೋಗಿ ಅಲ್ಲಿ ದನಗಳಿಗೆ ಮೇವು ಹಾಕು, ಬೇಸತ್ತು ನೀರು ಕುಡಿಸುವುದು ಮರೆಯಬೇಡ. ಮುಂಜಾನೆ ಚಳಕವಾದ ಬಳಿಕ ಎತ್ತು ಆಕಳುಗಳಿಗೆ ನಮಸ್ಕರಿಸುತ್ತಾ ಕೆಲಸ ಮಾಡುತ್ತು ಹೋಗು ಸಣ್ಣ, ಕೆಲಸ ಮಾಡುತ್ತು. ಮಲ್ಕಪ್ಪ, ಆತನಿಗೆ ಎಲ್ಲಾ ಜ್ಞಾಪಕ ಆದು. ಆ ದೇವರು ಅವನಿಗೆ ಸಾಕಷ್ಟು ಜ್ಞಾನ ಕೊಟ್ಟನ. ಸಾವುಕಾರ, ನನಗ ಜ್ಞಾನ ಬಂದದ್ದು ದೇವರಿಂದ ಅಲ್ರಿ ಅಪ್ಪ. ದೇವತೆ ಅಂತ ಕರೆಸಿಕೊಳ್ಳುವ ಆಕಳಿಂದ ನನಗ ಜ್ಞಾನ ಆಗ್ಯದ್ರಿ. ಹುಚ್ಚಯ್ಯ, ಆಕಳಿಂದ ನಿನಗೆ ಜ್ಞಾನ ಹೆಂಗ್ ಬಂತು? ಆ ಆಕಳಿಗೂ ನಿನ್ನ ಜ್ಞಾನ ಶಕ್ತಿಗೂ ಏನ್ ಸಂಬಂಧ? ಸಾವುಕಾರ, ನನ್ನ ತಾಯಿ ಹೊಟ್ಟೆಯಿಂದ ಜನ್ಮ ತಾಳಿದಾಗ ನನ್ನ ತಾಯಿ ಮೊಲೆ ಹಾಲು ಕುಡಿಸುವುದಕ್ಕಿಂತ ಮೊದಲು ನಿಮ್ಮ ಮನೆಯಿಂದ ಕಳಿಸಿಕೊಟ್ಟ ಆಕಳು ತುಪ್ಪ ತಿನ್ಸಿದ್ರಲ್ರಿ. ನನ್ನ ತಾಯಿ ನಾನು ಸಣ್ಣವನಿದ್ದಾಗ ಹುಚ್ಚಯ್ಯ, ಆಕಳ ತುಪ್ಪ, ಆಕಳ ಹಾಲು ಈ ಭೂಮಿ ಮೇಲೆ ಎಷ್ಟು ಜನ ಕುಡಿದಿಲ್ಲ, ಎಷ್ಟು ಜನ ತಿಂದಿಲ್ಲ. ಕೈಯಲ್ಲಿ ಬಿಲ್ಲು ಹಿಡಿದ ಮಾತ್ರಕ್ಕೆ ಅವ ಸೂರನಲ್ಲ. ಇಟ್ಟ ಗುರಿ ತಪ್ಪಿರಬಾರದು. ತೆಂಗಿನ ಮರದಲ್ಲಿ ತೆಂಗಿನಕಾಯಿಗಳೇ ಬಿಡುತ್ತವೆ ಹೊರತು ಸಿಂಧಿ ಗಿಡದಾಗ ತೆಂಗಿನಕಾಯಿ ಬರ್ತವೆ ಹುಡ್ತವೆ. ಪೂಜೆ ಮಾಡಿಕೊಂಡವರೆಲ್ಲ ಮೈ ಮೇಲೆ ನೀರು ಸುರಿಕೊಂಡ ಮಾತ್ರಕ್ಕೆ ಮೈಗೆ ಅಂಟಿಕೊಂಡಿರುವ ಕಳೆ ಹೋಗ್ತದೆ ಹೊರತು ಆತ್ಮದೊಳಗಿನ ಲಿಂಗ ಸ್ವಚ್ಛ ಆಗ್ತದೇನೋ? ಸ್ನಾನ ಮಾಡಿಕೊಂಡವರೆಲ್ಲ ಪೂಜೆಗೆ ಯೋಗ್ಯರನ್ನುವಂಗಿದ್ರ ಸತತವಾಗಿ ನೀರಿನಲ್ಲಿ ವಾಸಿಸುವ ಕಪ್ಪೆ, ಮೀನು, ಹಾವು, ಮೊಸಳೆ ಇವೆಲ್ಲ ಪೂಜೆಗೆ ಯೋಗ್ಯವಾಗ್ತಿದ್ದು. ಹುಚ್ಚಯ್ಯ, ಇದು ಸತ್ಸಂಗದ ಪುಣ್ಯನೋ? ಸತ್ಸಂಗದ ಪುಣ್ಯ.
ನಾ ಇನ್ನು ಬರ್ತೀನಿ ಹುಚ್ಚೈನ ಮೇಲೆ ನಿಮ್ಮ ಕರುಣೆ ಇಲ್ರಿ ಸಾವುಕಾರ್ರಿ, ನಿಮ್ಮ ಕರುಣೆ ಇರಲಿ. ಮಲ್ಕಪ್ಪ, ಆತನ ತಾಯಿ ಮಾಡಿದಷ್ಟು ಪ್ರೀತಿ ನನ್ನ ಮನೆಯಲ್ಲಿ ಉಣ್ಣುವ ಹಾಲು ತುಪ್ಪ ಸಕ್ಕರೆಯಿಂದ ಸಿಗುತ್ತದೋ ಇಲ್ಲೋ. ಆದರೂ ತಾಯಿ ಇಲ್ಲದ ನಿನ್ನ ಮಗನೆಂದು ನಿನ್ನ ಮನಸ್ಸು ಎಷ್ಟು ನೋವು ಪಡ್ತದೋ ನನಗೂ ಅಷ್ಟೇ ದುಃಖ ಆಗ್ತದೋ ಮಲ್ಕಪ್ಪ, ನನಗೂ ಅಷ್ಟೇ ದುಃಖ ಆಗ್ತದ. ಸಾವುಕಾರ, ನನ್ನ ಸಲುವಾಗಿ ನೀವ್ಯಾಕೆ ದುಃಖ ಮಾಡಿಕೊಳ್ತೀರಿ? ನನ್ನ ತಾಯಿ ಪ್ರಾಣ ಕಳೆದುಕೊಳ್ಳುವಾಗ ನನಗೆಲ್ಲ ತಿಳಿಸಿ ಹೇಳಿ ಹೋಗ್ಯಾಡ್ರಿ. ಹುಚ್ಚ, ನೀನು ಕಳ್ಳನಾಗಬೇಡ, ಸುಳ್ಳು ಹೇಳಬೇಡ, ನಿನ್ನ ಮನಸ್ಸಿಗೆ ಚಂದ ಕಂಡದ್ದು ಧರ್ಮದ ವಿರುದ್ಧವಾಗಿದ್ರ ಎಂದಿಗೂ ಮನಸ್ಸು ಮಾಡಬೇಡ ಅಂತ ಹೇಳುತ್ತಾರೆ. ನನ್ನ ತಾಯಿ ಪ್ರಾಣ ಪಕ್ಷಿ ಹಾರಿ ಹೋಯ್ತ್ರಿ. ನನ್ನ ತಾಯಿ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ತಂದೆ ತಾಯಿಗಳು ಮಕ್ಕಳಿಗೆ ಇಷ್ಟು ಬುದ್ಧಿವಾದ ಹೇಳಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶ ರಾಮರಾಜ್ಯವಾಗುತ್ತಿತ್ತು. ಈಗಿನ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಿಕೊಡೋದೇ ಬೇರೆ, ಮಕ್ಕಳು ಕಲಿಯುವುದೇ ಬೇರೆಯಾಗಿದೆ. ಮಲ್ಕಪ್ಪ, ಇನ್ನೂ ನೀ ನನ್ನ ಮುಂದೆ ಅನುಮಾನದ ಪ್ರಶ್ನೆನೇ ಇಡ್ತಿದ್ದೀಯಲ್ಲೋ ಮಲ್ಕಪ್ಪ. ಇನ್ನು ಮ್ಯಾಲೆ ಈ ಹುಚ್ಚಯ್ಯ ನಿನ್ನ ಮಗ ಅಲ್ಲೋ, ನನ್ನ ಮಗ ಅಂತ ಶ್ರೀ ಗುರು ಸಿದ್ದರಾಮೇಶ್ವರನ ಆಣೆ ಮಾಡಿ ಹೇಳ್ತೀನಿ, ಆಣೆ ಮಾಡಿ ಹೇಳ್ತೀನಿ. ಮಲ್ಕಪ್ಪ, ನೀನು ಹೋಗು. ನಿನಗೇನಾದ್ರೂ ಅಡಚಣೆ ಬಿದ್ರ ಮತ್ತೆ ಆಗಾಗ ಮನೆ ಕಡೆಗೆ ಬಂದು ತೆಗೆದುಕೊಂಡು ಹೋಗು. ಹಾ, ನೀನ್ ನಡಿ ಮಲ್ಕಪ್ಪ. ಕಣ್ಣೀರ ಹುಚ್ಚಯ್ಯ, ನಾಳೆ ಕಾರುಣಮಿ ಬಂತು. ಶಿವಗಣ್ಣನನ್ನು ಕರೆದುಕೊಂಡು ಕುಸ್ಕುಲ್ ರಬ್ಬ ಗುಬ್ಬೆವಾಡಿಯವರ ಹೊಲದಿಂದ 4 ತೊಟ್ಲು ಬುತ್ರಾಕ್ಷಿ ಕಡ್ದು ಹಾಕಲಿ. ಯಾಕಂದ್ರ ಈ ವರ್ಷ ಕಾರುಣಿಗೆ ನಾರಿಲ್ಲ ಮನೆಯಲ್ಲಿ. ಆಗಲ್ರಿ ಸಾವುಕಾರ. ಸತ್ಯ